ಕರ್ನಾಟಕದಲ್ಲಿ ಸಣ್ಣ ಸಣ್ಣ ಅಂಗಡಿಗಳಿಗೆ ದೊಡ್ಡ ದೊಡ್ಡ ಟ್ಯಾಕ್ಸ್ ನೋಟಿಸ್ಗಳು ಬಂದಿದ್ದಾವೆ. ಕ್ಲಿಯರ್ ಮಾಡ್ಬಿಡ್ತೀನಿ, ಅದನ್ನ ಕಳಿಸಿರೋದು ಸೆಂಟ್ರಲ್ ಗವರ್ಮೆಂಟ್ ಅಲ್ಲ, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಸ್ವಚ್ಛವಾದ ಕರ್ನಾಟಕ ಸರ್ಕಾರ. ಟೆಕ್ ಕ್ಯಾಪಿಟಲ್ ಅಂತ ಕರ್ಸ್ಕೊಳ್ಳೋ ಬೆಂಗಳೂರಲ್ಲೇ ಇವತ್ತು ಸಣ್ಣ ಸಣ್ಣ ವ್ಯಾಪಾರಿಗಳು QR ಕೋಡ್ಗಳನ್ನ ತೆಗೆದು ಬಿಸಾಕ್ತಾ ಇದ್ದಾರೆ. ಎಂತ ವಿಪರ್ಯಾಸ ಅಲ್ಲ. ಅಂಡ್ ಈ ಅಫಿಷಿಯಲ್ಸ್ ಗಳು ಕೆಲವು ಕಡೆ ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ ಅಂಗಡಿ ಸೀಸ್ ಮಾಡ್ತೀವಿ ಅಂತ ಹೇಳಿ ಎದುರಿಸ್ತಾ ಇದಾರಂತೆ. ನೋಟಿಸ್ ಕಳ್ಸೋ ಗೊತ್ತಾಗುತ್ತೆ, ಮುಂಚೆನೆ ಟ್ಯಾಕ್ಸ್ ಬಗ್ಗೆ ಜನಗಳಿಗೆ ಎಜುಕೇಟ್ ಮಾಡಬೇಕು ಅನ್ನೋದು ಮಾತ್ರ ಗೊತ್ತಾಗಲ್ಲ ಅಲ್ವಾ ಸರ್? GST ಫ್ರೇಮ್ವರ್ಕ್ ಪ್ರಕಾರ ಗೂಡ್ಸ್ ಅಂಡ್ ಸಪ್ಲೈ ಬಿಸ್ನೆಸಸ್ ಆನ್ಯುವಲಿ ಟರ್ನ್ ಓವರ್ 40 ಲಕ್ಷಕ್ಕಿಂತ ಜಾಸ್ತಿ ಇದ್ರೆ ಅಂಡ್ ಸರ್ವಿಸ್ ಬಿಸ್ನೆಸಸ್ ಗಳು 20 ಲಕ್ಷಕ್ಕಿಂತ ಜಾಸ್ತಿ ಇದ್ರೆ GST ಕಟ್ಟಬೇಕು ಅಂತ ಇದೆ. ಇಲ್ಲಿ 2021-22 ಈಚೆಗಿನ UPI ಟ್ರಾನ್ಸಾಕ್ಷನ್ ಬೇಸ್ ಮೇಲೆ ನೋಟಿಸ್ ಕೊಟ್ಟಿದ್ದಾರೆ. ಅಂಡ್ UPI ನಲ್ಲಿ ಕೇವಲ ವ್ಯಾಪಾರ ಮಾತ್ರ ಮಾಡಿರ್ತಾರ. ಇದರಲ್ಲಿ ಒಂದು ಸೂಕ್ಷ್ಮತೆ ಅರ್ಥ ಮಾಡ್ಕೊಳ್ಳಿ. ನಮ್ಮ ದೇಶ ಯಾವಾಗ ಹೊಸ ಹೊಸ ಸಾಧನೆಗಳನ್ನ ಮಾಡಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಗೌರವ ಗಿಟ್ಟಿಸುತ್ತೋ ಅವಾಗೆಲ್ಲ ಕೆಲವು ರಾಜ್ಯಗಳಲ್ಲಿ ಅದರ ಆಪೋಸಿಟ್ ಆಗಿ ಏನಾದ್ರೂ ಒಂದು ನ್ಯೂಸ್ ಆಗುತ್ತೆ. ಮೊನ್ನೆ ನಮ್ಮ ದೇಶದ UPI ಪೇಮೆಂಟ್ ಪ್ರತಿನಿತ್ಯ 650 ಮಿಲಿಯನ್ ಟ್ರಾನ್ಸಾಕ್ಷನ್ ಮಾಡೋದ್ರ ಜೊತೆ ಅತಿ ದೊಡ್ಡ ವೀಸಾ ಕಂಪನಿನ ಹಿಂದಿಕ್ಕಿದೆ. ಅಂಡ್ ಅದೆಷ್ಟೋ ಫಾರಿನ್ ಕಂಟ್ರೀಸ್ ಅಲ್ಲಿ UPI ನ ಅಳವಡಿಸುವಾಗ ಕಾಂಗ್ರೆಸ್ ಸರ್ಕಾರ ಇರೋ ರಾಜ್ಯಗಳಲ್ಲಿ ಜನ ವಾಪಸ್ 70 ವರ್ಷ ಹಿಂದಕ್ಕೆ ಹೋಗ್ತಾ ಇದ್ದಾರೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಏನ್ ಗೊತ್ತಾ, ಈ ಇಡೀ ಆರ್ಟಿಕಲ್ ನಲ್ಲಿ ಇಲ್ಲಿ ನೋಡಿ, ಕರ್ನಾಟಕದ ಟ್ಯಾಕ್ಸ್ ಅಫಿಷಿಯಲ್ಸ್ಗೆ 1.20 ಲಕ್ಷ ಕೋಟಿ ಟಾರ್ಗೆಟ್ ಕೊಟ್ಟಿದ್ದಾರೆ 2025-26 ಸಾಲಿನಲ್ಲಿ. ಅಂಡ್ ಟ್ರಾಫಿಕ್ ಪೊಲೀಸ್ನವರು ಆಲ್ರೆಡಿ ಡ್ಯೂಟಿಗೆ ಇಳಿದ್ಬಿಟ್ಟಿದ್ದಾರೆ. ಸರ್ಕಾರಕ್ಕೆ ಯಾಕಪ್ಪ ಅಷ್ಟೊಂದು ದುಡ್ಡು ಅಂದ್ರೆ, ಕಾಂಗ್ರೆಸ್ ಯಾಕಂದ್ರೆ 2,000 ರೂಪಾಯಿ ಬಿಟ್ಟಾರ, ಬಸ್ ಫ್ರೀ ಮಾಡ್ಯಾರ, ಎಲ್ಲ ರೊಕ್ಕ ಕೊಟ್ಟಾರ.